ಮತ್ತೊಂದು ಕಡೆಯಲ್ಲಿ ಬಿಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ರು ಫೇಸ್ಬುಕ್ನಲ್ಲಿ ಅನ್ನೋ ಕಾರಣಕ್ಕೆ ರಾಜೀವ್ ಕುಲಾಲ್ ಅನ್ನೋರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧವಾಗಿ ದೂರನ್ನ ದಾಖಲಿಸಿರೋರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮ್ರೋಡಿ ಅವರ ಅರೆಸ್ಟ್ ಆಗಿದೆ ಇವತ್ತು. ರಾಜೀವ್ ಕುಲಾಲ್ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರೋ. ಇಲ್ಲಿ ಎಸ್ಐಟಿ ತನಿಖೆಗಾಗ್ಲಿ ಸೌಜನ್ಯ ಪ್ರಕರಣಕ್ಕಾಗ್ಲಿ ಸಂಬಂಧ ಇಲ್ಲ. ಇದೊಂದು ಪ್ರತ್ಯೇಕ ಪ್ರಕರಣ. ಫೇಸ್ಬುಕ್ನಲ್ಲಿ ತಿಮ್ರೋಡಿ ಅವರು ಬಿಎಲ್ ಸಂತೋಷ್ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಪದಗಳನ್ನ ಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ ದೂರು ದಾಖಲಾಗಿದೆ. ಈ ದೂರಿಗೆ ಸಂಬಂಧಪಟ್ಟಂತೆ ಎರಡೆರಡು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂದ್ರೂ ಕೂಡ ತಿಮ್ರೋಡಿ ಅವರು ಹಾಜರಾಗಿಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ಅನಿವಾರ್ಯವಾಗಿ ತಿಮ್ರೋಡಿ ಅವರನ್ನ ವಶಕ್ಕೆ ಪಡೆಯುವಂತ ಪರಿಸ್ಥಿತಿ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದು ಕಡೆ ಪೊಲೀಸರು ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ ಬ್ರಹ್ಮಾವರ ಠಾಣೆಯಲ್ಲಿ. ಇನ್ನು ತಿಮ್ರೋಡಿ ಅವರು ತಲುಪೋಕ್ ಮುಂಚೆನೆ ಇಬ್ರು ವಕೀಲರು ಬೇರೆ ತಲುಪಿದ್ದಾರಂತೆ. ಅವ್ರ ಪರವಾಗಿ ವಕಾಲತನ್ನು ವಹಿಸಿ ಅವರಿಗೆ ಜಾಮೀನು ಕೊಡಿಸ್ಕೊಂಡು ಆಚೆ ಕರ್ತರ್ಲಿಕ್ಕೆ ಬೇರೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದಾರಿ ಉದ್ದಕ್ಕೂ ಅಂದ್ರೆ ಹೊನ್ನಾವರ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೀವಿ. ಸದ್ಯ ವಾಹನ ಹೊರಡ್ತಾ ಇದೀವಿ. ಆ ವಾಹನಗಳು ಮುಂದೆ ಹೋಗ್ತಾ ಇದೆ. ಏನು ಹುಜರೆಯಿಂದ ತಿಮ್ರೋಡಿ ಅವರ ಮನೆಯಿಂದ ಈ ಹೈ ಡ್ರಾಮಾ ಪ್ರಾರಂಭ ಆಗಿರುವಂತದ್ದು. ಪ್ರಮುಖವಾಗಿ ಬರುವ ಪ್ರಮುಖ ರಸ್ತೆಗಳೆಲ್ಲ ಕಡೆ ತಿಮ್ರೋಡಿ ಅವರ ಪರವಾಗಿರೋ ಒಂದಿಷ್ಟು ಜನ ಜೈಕಾರ ಹಾಕಿದ್ದು ಉಂಟು, ಒಂದಿಷ್ಟು ಜನ ಮಾತನಾಡಿದ್ದು ಉಂಟು. ಹೀಗಾಗಿ ಪ್ರಮುಖವಾಗಿ ಹೇಳುವಂತಂದ್ರೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ರಮುಖವಾಗಿ 2 ಬಾರಿ ಇವರಿಗೆ ನೋಟಿಸ್ ಅನ್ನು ನೀಡಿರ್ತಾರೆ. ಅದು ನಾನ್ ಬಿಲಬಲ್ ಕೇಸ್ ವಿಷಯವಾಗಿ 2 ನೋಟಿಸ್ ಅನ್ನು ಕೂಡ ಇವರು ಯಾವುದೇ ರೀತಿಯ ಉತ್ತರ ನೀಡಿರೋದಿಲ್ಲ. ಹೀಗಾಗಿ ನನಗೆ ಇವತ್ತು ಕೂಡ ತಿಮ್ರೋಡಿ ಅವರು ಅದನ್ನೇ ಹೇಳಿದ್ರು, ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸರ್ಕಾರದ ಅಧಿಕಾರಿಗಳು ನೋಟಿಸ್ ಕೊಟ್ಟರು ತೆಗೆದುಕೊಂಡಿಲ್ಲ ಅನ್ನೋ ವಿಚಾರವಾಗಿ ಇದೀಗ ದೂರುದಾರ ಕೊಟ್ಟಂತ ಮಾಹಿತಿ ಮೇರೆಗೆ ಈಗ ಇವರನ್ನು ಅರೆಸ್ಟ್ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇವರು ಊರು ಉಜಿರೆ ಆದರೂ ಕೂಡ ಇದು ಉಡುಪಿಯ ಬ್ರಹ್ಮಾವರದಲ್ಲಿ ಈ ಒಂದು ಕಂಪ್ಲೇಂಟ್ ಆಗಿರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಇವರನ್ನ ಅಲ್ಲಿಯ ಕಸ್ಟಡಿಗೆ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇನ್ನು ದೂರುದಾರ ಅಂದ್ರೆ ಏನು, ತಿಮ್ರೋಡಿ ಪರವಾಗಿ ಇರುವಂತಹ ಒಂದಿಬ್ಬರು ವಕೀಲರು ಇದೀಗ ಅಲ್ಲಿ ಠಾಣೆಗೆ ಬಂದಿರುವಂತದ್ದು. ಜೊತೆಗೆ ಧರ್ಮಸ್ಥಳದ ಸ್ವಸಹಾಯ ಸಂಘದ ಮಹಿಳೆಯರು ಇರಬಹುದು, ಇನ್ನು ತಿಮ್ರೋಡಿ ಪರವಾದಂತಹ ಫಾಲೋವರ್ಸ್ ಕೂಡ ಇರಬಹುದು. ಇವರೆಲ್ಲರೂ ಕೂಡ ಸದ್ಯಕ್ಕೀಗ ಬ್ರಹ್ಮಾವರದ ಪೊಲೀಸ್ ಠಾಣೆಯ ಅಕ್ಕಪಕ್ಕ ಇದ್ದಾರೆ. ಪೊಲೀಸರಿಗೂ ಕೂಡ ಒಂದಿಷ್ಟು ತಲೆನೋವಾಗಿದೆ. ಇದುವರೆಗೂ ಧರ್ಮಸ್ಥಳ ಮತ್ತೆ ಬೆಳ್ತಂಗಡಿ ಉಜಿರೆ ಪೊಲೀಸರು ಒಂದಿಷ್ಟು ಆಯಾಮಗಳಲ್ಲಿ ಕಷ್ಟವನ್ನ ಪಟ್ಟರೆ ಇದೀಗ ಬ್ರಹ್ಮಾವರಕ್ಕೆ ಇದು ಸಂಪೂರ್ಣವಾಗಿ ಶಿಫ್ಟ್ ಆಗಿರುವಂತದ್ದು. ತಲೆಬುರುಡೆ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಫೇಸ್ಬುಕ್ ಗಳಲ್ಲಿ ಮತ್ತು ಮಾತನಾಡಬೇಕಾದ್ರೆ ಒಂದಿಷ್ಟು ಅವಾಚ್ಯ ಶಬ್ದಗಳನ್ನು ನಿಂದನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪದಡಿ ಇದೀಗ ಒಂದಿಷ್ಟು ಕಂಪ್ಲೇಂಟ್ ಅನ್ನ ಈಗ ಬ್ರಹ್ಮಾವರದಲ್ಲಿ ದಾಖಲಾಗಿರುವಂತದ್ದು. ಅಲ್ಲಿಗೆ ತೆಗೆದುಕೊಂಡು ಹೋಗಿ ಈಗ ಅರೆಸ್ಟ್ ಅಂದ್ರೆ ಬಂಧನಕ್ಕೆ ಅಂದ್ರೆ ಜೈಲಿಗೆ ಕಳಿಸುವ ಎಲ್ಲಾ ಸಾಧ್ಯತೆಗಳಿದಾವೆ ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಸದ್ಯ ಇದೀಗ ಬ್ರಹ್ಮಾವರಕ್ಕೆ ಹೋಗಿ ಅಂದ್ರೆ ಒಂದ್ ರೀತಿಯಲ್ಲಿ ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ಹಾಗೂ ಫಾಲೋವರ್ಸ್ ಗಳ ಕಾಟ ಅಂದ್ರೆ ತುಂಬಾ ಜನ ವಾಹನಗಳು ಈ ತಿಮ್ರೋಡಿ ಕಾರ್ ಮತ್ತೆ ಈ ಬೆಂಗ ವಾಹನಗಳಿದಾವೆ, ಅವೆಲ್ಲವನ್ನ ಫಾಲೋ ಮಾಡ್ಕೊಂಡು ಬರುವಂತ ವ್ಯವಸ್ಥೆ ಆಗ್ತಿರುವಂತದ್ದು. ಜೊತೆಗೆ ಈಗ ಅಲ್ಲೂ ಹೋದ್ಮೇಲೂ ಕೂಡ ಅಂದ್ರೆ ತಿಮ್ರೋಡಿ ಅವರನ್ನ ಬ್ರಹ್ಮಾವರ ಠಾಣೆಗೆ ತೆಗೆದುಕೊಂಡು ಹೋದ ನಂತರ ಕೂಡ ಒಂದಿಷ್ಟು ಹೈ ಡ್ರಾಮಾ ನಡೆಯುವಂತ ಸನ್ನಿವೇಶಗಳಿದಾವೆ. ಇನ್ನೇನು ಕೆಲವೊಂದು 10 ರಿಂದ 15 ನಿಮಿಷಗಳಲ್ಲಿ ನಾವೀಗ ಬ್ರಹ್ಮಾವರವನ್ನ ರೀಚ್ ಆಗ್ತೇವೆ. ಸದ್ಯ ಆದಂತ ಘಟನೆ ಅಂದ್ರೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಬಿಎಲ್ ಸಂತೋಷ್ ಮತ್ತಿತರರಿಗೆ ಫೇಸ್ಬುಕ್ ಮತ್ತು ಅವಾಚ್ಯ ಶಬ್ದಗಳನ್ನು ಎಲ್ಲ ಆಯಾಮಗಳು ನಡೆದಿರುವಂತದ್ದು. ರೈಟ್, ಧನ್ಯವಾದ ಮಾರುತಿ ಮಾಹಿತಿಗಾಗಿ. ಪೊಲೀಸ್ ಠಾಣೆ ಬಳಿಯಲ್ಲಿ ಒಂದು ಕಡೆಯಲ್ಲಿ ಜನಜಂಗುಳಿ, ಮತ್ತೊಂದು ಕಡೆಯಲ್ಲಿ ವಕೀಲರ ಆಗಮನ. ಇಬ್ಬರು ಲಾಯರ್ಸ್ ತಿಮ್ರೋಡಿ ಅವರ ಪರವಾದ ವಕೀಲರು ಆಗಮಿಸ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಿಂದ, ಉಜಿರೆಯಲ್ಲಿರುವ ಅವರ ಮನೆಯಿಂದ ಬ್ರಹ್ಮಾವರದತ್ತ ತಿಮ್ರೋಡಿ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಹಾಗೆ ಅರೆಸ್ಟ್ ಆಗೋ ಸಂದರ್ಭದಲ್ಲಿ ತಿಮ್ರೋಡಿ ಅವರ ಅರ್ಚಾಟ, ಕಿರ್ಚಾಟ, ಹೈಡ್ರಾಮಾ ಇದರ ದೃಶ್ಯವನ್ನ ಕೂಡ ಒಂದು ಕಡೆ ಗಮನಿಸ್ತಾ ಇದ್ರಿ.
ಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ತಿಮರೋಡಿ ಅವರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಇನ್ಫ್ಯಾಕ್ಟ್ ತಿಮರೋಡಿ ಅವರು ಹೇಳೋ ಹಾಗೆ ಎಸ್ಐಟಿ ತನಿಖೆಯನ್ನ ನಿಲ್ಲಿಸುವ ಸಲುವಾಗಿ ಅವರನ್ನು ಅರೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಪ್ರಯತ್ನದ ಭಾಗವಾಗಿ ಅವರು ಕೂಡ ಇದ್ರ. ಎಸ್ಐಟಿ ತನಿಖೆ ರಚನೆ ಆಗಿರೋದು ದೂರುದಾರ ಮುಸ್ಕುದಾರಿಯ ಹೇಳಿಕೆ ಆಧಾರದ ಮೇಲೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ಗಿರೀಶ್ ಮಟ್ಟಣ್ಣನವರ್ ಇಬ್ರು ಕೂಡ ನಮಗೂ ಆ ದೂರುದಾರನಿಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಹಾಗಾದ್ರೆ ತಿಮರೋಡಿ ಅವರನ್ನ ಅರೆಸ್ಟ್ ಮಾಡಿದ್ರೆ ಎಸ್ಐಟಿ ತನಿಖೆ ಹೇಗೆ ನಿಲ್ಲುತ್ತೆ? ಎಸ್ಐಟಿ ತನಿಖೆ ನಡೀತಾ ಇರೋದು ಆ ದೂರುದಾರನ ಹೇಳಿಕೆಯ ಆಧಾರದ ಮೇಲೆ, ಮಾಸ್ಕ್ ಮನ್ನ ಹೇಳಿಕೆಗಳ ಆಧಾರದ ಮೇಲೆ. ತಿಮರೋಡಿ ಅವ್ರಿಗೂ ಈ ಎಸ್ಐಟಿ ತನಿಖೆಗೂ ಏನ್ ಸಂಬಂಧ? ಇಂಥ ಹೇಳಿಕೆಗಳನ್ನ ನೀಡೋ ಮೂಲಕ ಯಾರ ದಿಕ್ಕು ತಪ್ಪಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ತಿಮರೋಡಿ ಅವರು? ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಸುಮ್ನೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸ್ನವರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ಜನಗಳು ದಂಗೆ ಹೇಳ್ತಾರೆ ಈ ರಾಜ್ಯದಲ್ಲಿ. ಎಲ್ರು ಎದ್ದೇಳ್ಬೇಕು, ಜನಗಳು ತೋರಿಸ್ಬೇಕು ಇವ್ರಿಗೆ. ಎಷ್ಟು ಜನ ಬಂದಿರ್ ಸರ್ ಪೊಲೀಸರು ಬಂದು ನೋಡ್ತಾ ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಸುಮ್ನೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸ್ನವರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ಜನಗಳು ದಂಗೆ ಹೇಳ್ತಾರೆ ಈ ರಾಜ್ಯದಲ್ಲಿ. ಎಲ್ರು ಎದ್ದೇಳ್ಬೇಕು, ಜನಗಳು ತೋರಿಸ್ಬೇಕು ಇವ್ರಿಗೆ. ಎಷ್ಟು ಜನ ಬಂದಿರ್ ಸರ್ ಪೊಲೀಸರು ಬಂದು ನೋಡ್ತಾ ಎಸ್ಐಟಿ ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಮತ್ತೊಂದು ಕಡೆಯಲ್ಲಿ ವಿಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ರು ಫೇಸ್ಬುಕ್ನಲ್ಲಿ ಅನ್ನೋ ಕಾರಣಕ್ಕೆ ರಾಜೀವ್ ಕುಲಾಲ್ ಅನ್ನೋರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧವಾಗಿ ದೂರನ್ನ ದಾಖಲಿಸಿರೋದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಅವರ ಅರೆಸ್ಟ್ ಆಗಿದೆ ಇವತ್ತು. ರಾಜೀವ್ ಕುಲಾಲ್ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರೋದು. ಇಲ್ಲಿ ಎಸ್ಐಟಿ ತನಿಖೆಗಾಗ್ಲಿ ಸೌಜನ್ಯ ಪ್ರಕರಣಕ್ಕಾಗ್ಲಿ ಸಂಬಂಧ ಇಲ್ಲ. ಇದೊಂದು ಪ್ರತ್ಯೇಕ ಪ್ರಕರಣ. ಫೇಸ್ಬುಕ್ನಲ್ಲಿ ತಿಮರೋಡಿ ಅವರು ಬಿಎಲ್ ಸಂತೋಷ್ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಪದಗಳನ್ನ ಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ ದೂರು ದಾಖಲಾಗಿದೆ. ಈ ದೂರಿಗೆ ಸಂಬಂಧಪಟ್ಟಂತೆ ಎರಡೆರಡು ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂದ್ರೂ ಕೂಡ ತಿಮರೋಡಿ ಅವರು ಹಾಜರಾಗಿಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದೀಗ ಅನಿವಾರ್ಯವಾಗಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆಯುವಂತ ಪರಿಸ್ಥಿತಿ ಬಂದಿದೆ. ಇನ್ನೊಬ್ಬ